ಹಾಯ್ ಗೈಸ್, ನಾಗಬಂಧನ ರಿವ್ಯೂ ಏನಂಬುದು ನೋಡೋಣ ಭಯ್ಯ. ಈ ಸಿನಿಮಾದ ಬಜೆಟ್ ಬಂದ್ಬಿಟ್ಟು 130 ಕೋಟಿ, ಗ್ರಾಫಿಕ್ಸ್ VFX ಕೂಡಿರುತ್ತೆ. 130 ಕೋಟಿ ಹಾಕಿದ್ರು ಲಾಸ್ ಅನ್ಸಿಲ್ಲ. ಈ ಸಿನಿಮಾದ ಕತೆ ಏನಪ್ಪಾ ಅಂದ್ರೆ ಬ್ರಹ್ಮಕಮಲ ಸುತ್ತ ಈ ಸಿನಿಮಾ ನಡೆಯುತ್ತೆ ಭಯ್ಯ. ಬ್ರಹ್ಮಕಮಲ ಅಂದ್ರೆ ಗೋಡಿನಿಂದ ತಯಾರು ಮಾಡಿದ ಒಂದು ಸಣ್ಣ ಕಮಲ. ಈ ಕಮಲ ಯಾರ ಕೈಲಿ ಇರುತ್ತೋ ಅದು ದೊಡ್ಡ ಕಮಲ ಆಗುತ್ತೆ. ಈ ಸಿನಿಮಾದಲ್ಲಿ ಎಲ್ಲ ಆಕ್ಟರ್ಸ್ ಪರ್ಫಾರ್ಮೆನ್ಸ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಮತ್ತೆ ಈ ಸಿನಿಮಾದಲ್ಲಿ ವಿಷ್ಣು ಬಗ್ಗೆ, ಶಿವನ ಬಗ್ಗೆ ಈ ಸಿನಿಮಾ ನೋಡಿದ್ಮೇಲೆ ನನ್ ಫೀಲಿಂಗ್ ಏನಪ್ಪಾ ಅಂದ್ರೆ, ಈ ರಿವ್ಯೂ ಅಲ್ಲಿ ಹೇಳ್ತೀನಿ ಕೇಳಿ. ಈ ಸಿನಿಮಾದ ಪಾಸಿಟಿವ್ ಪಾಯಿಂಟ್ಸ್ ಏನಪ್ಪಾ ಅಂದ್ರೆ 130 ಕೋಟಿ ಬಜೆಟ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಇದೇ ಈ ಸಿನಿಮಾದ ಪಾಸಿಟಿವ್ ಭಯ. ಆ 130 ಕೋಟಿ ಅರ್ಧ ಆಕ್ಟರ್ಸ್ ಗಳಿಗೆ ಹೋದ್ರೆ ಇನ್ನು 50% ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಫಸ್ಟ್ ಹಾಫ್ ನಲ್ಲಿ ವಿರಾಟ್ ಕರ್ಣ ಇವರ ಎನರ್ಜಿ, ಡೈಲಾಗ್ ಡೆಲಿವರಿ, ಫ್ಯಾಮಿಲಿ ಜೊತೆ ಎಮೋಷನಲ್ ಸೀನ್ಸ್ ನೋಡಿ ನನಗೆ ತುಂಬಾ ದುಃಖ ಅನಿಸಿತು ಭಯ. ಮತ್ತೆ ಈ ಸಿನಿಮಾದಲ್ಲಿ 2ನೇ ಸಾಂಗ್ ಅದ್ಭುತವಾಗಿ ಸಾಹಿತ್ಯವನ್ನು ಬರೆದಿದ್ದಾರೆ. ಇನ್ನು ನೆಗೆಟಿವ್ ವಿಚಾರಕ್ಕೆ ಬಂದ್ರೆ ವಿರಾಟ್ ಕರ್ಣ ಇವರ ಡೈಲಾಗ್ ಡೆಲಿವರಿ ಜಾಸ್ತಿ ಇಲ್ಲ. ಈ ಸಿನಿಮಾದ ಅದೇ ನೆಗೆಟಿವ್. ಫೈಟ್ ಸೀನ್ಸ್ ಗಳು ಜಾಸ್ತಿ ಅಂದ್ರೆ ಜಾಸ್ತಿ ಇವೆ. ಫೈಟ್ ಸೀನ್ಸ್ ಗಳು ಯಾರಿಗೆ ಇಷ್ಟ ಆಗುತ್ತೆ, ಈ ಸಿನಿಮಾ ಖಂಡಿತ ಇಷ್ಟ ಆಗುತ್ತೆ. BGM, ಸಾಂಗ್ಸ್, ಫೈಟ್ ಸೀನ್ಸ್, ಎಲ್ಲ ಆಕ್ಟರ್ಸ್ ಪರ್ಫಾರ್ಮೆನ್ಸ್ ತುಂಬಾ ಎಕ್ಸಲೆಂಟ್ ಆಗಿದ್ದವು. ಆದ್ರೆ ಸೆಕೆಂಡ್ ಹಾಫ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನನಗೆ ಈ ಸಿನಿಮಾಕ್ಕೆ ರೇಟಿಂಗ್ ಬಂದ್ಬಿಟ್ಟು 5ಗೆ 3.5 ಸ್ಟಾರ್ಸ್. ನೀವಿನ್ನು ಈ ಸಿನಿಮಾನ ನೋಡಿಲ್ಲ ಅಂದ್ರೆ ಥಿಯೇಟರ್ ಅಲ್ಲಿ ಬಿಡುಗಡೆ ಆಗಿದೆ, ಹೋಗಿ ನೋಡಿ. ಓಕೆ, ಈ ರಿವ್ಯೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ನಮ್ಮ ಚಾನೆಲ್ಗೆ ಹೊಸೊಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ರಿವ್ಯೂ ಜೊತೆಗೆ. ಥ್ಯಾಂಕ್ ಯು.